ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ರಿಗೂ ಇಷ್ಟ ಆಗುವಂತಹ ಮಲ್ಲಿಗೆ ಹೂಗಳನ್ನು ಹೇಗೆ ಕಟ್ಟೋದು ಅಂತ ಹಂತ ಹಂತವಾಗಿ ಸುಲಭವಾಗಿರೋ ವಿಧಾನನ ನೋಡೋಣ. ಸೊ ಇಲ್ಲಿ ನಾನು ಮಲ್ಲಿಗೆ ಹೂಗಳನ್ನು ತೊಗೊಂಡಿದ್ದೀನಿ. ಕಟ್ಟೋದಕ್ಕೆ ಒಂದು ಕಾಟನ್ ದಾರ ಮತ್ತು ಒಂದು ಸೀಸರ್ನ ತೊಗೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಈ ಥರ ದಾರನ 2 ಬೆರಳುಗಳ ನಡುವೆ ಸರಿಯಾಗಿ ಈ ಥರ ಹಿಡ್ಕೋಬೇಕು. ಕೊನೆ ಭಾಗದಲ್ಲಿ ಸ್ವಲ್ಪ ದಾರಾನ ಬಿಟ್ಟು ಈ ಥರ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ಒಂದೊಂದು ಹೂಗಳನ್ನು ಈ ಥರ ಜೋಡಿಸ್ಕೊಂಡು ದಾರದ ನಡುವೆ ಇದನ್ನು ಸರಿಯಾಗಿ 2 ಬೆರಳುಗಳಿಂದ ಕರೆಕ್ಟಾಗಿ ಹಿಡ್ಕೋಬೇಕು. ನಂತರದಲ್ಲಿ ಥ್ರೆಡ್ಡಿಂದ ನಾವು ಒಂದು ಸುತ್ತನ್ನು ಹಾಕ್ಕೋಬೇಕು. ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಕೆಳಗಡೆ ಇರೋ ಹೂವಿಗೆ ನಾವು ಒಂದು ಸುತ್ತನ್ನು ಹಾಕ್ಕೊಂಡು ಈ ಥರ ನಾಟ್ ಹಾಕ್ಕೋಬೇಕು. 2 ಬೆರಳುಗಳನ್ನು ಯೂಸ್ ಮಾಡಿಕೊಂಡು ಈ ಥರ ಒಂದೇ ಸುತ್ತಿನಿಂದ ನಾವು ಒಂದು ನಾಟನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಥರ ನಾಟ್ ಹಾಕ್ಕೊಂಡು ನಂತರ ದಾರಾನ ಎಳ್ಕೊಂಡು ಬಿಡಬೇಕು. ಈ ಥರ ನಾಟ್ ಹಾಕ್ಕೊಳ್ಳೋದಕ್ಕೆ ಬರಲಿಲ್ಲ ಅಂದರೆ ಇನ್ ಕೇಸ್ ಇನ್ನೊಂದು ವಿಧಾನನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ನಾವು ಈ ಥರ ಫ್ಲವರ್ಸ್ನ ದಾರದ ಸೆಂಟರ್ನಲ್ಲಿ ಇಟ್ಕೊಂಡು ಒಂದು ಸುತ್ತನ್ನು ಹಾಕ್ಕೋಬೇಕು. ಕೆಳಭಾಗದಲ್ಲಿರೋ ಹೂಗಳಿಗೆ ಈ ಥರ ಒಂದು ಸುತ್ತನ್ನು ಹಾಕ್ಕೊಂಡು ಈ ಥರ ಥ್ರೆಡ್ಡನ್ನು ಒಂದು ಸುತ್ತನ್ನು ಮಾಡಿಕೊಂಡು ಮೇಲ್ಗಡೆ ಇರೋ ಹೂಗಳಿಗೆ ನಾವು ಸಿಗಿಸ್ಬಿಟ್ಟು ಈ ಥರ ದಾರನ ಎಳೆದ್ಬಿಟ್ರೆ ನಾಟ್ ಕೂಡುತ್ತೆ. ನಿಮಗೆ ಯಾವುದು ಈಸಿ ಆಗುತ್ತೋ ಆ ಥರ ನೀವು ಕಟ್ಕೊಳ್ಬೋದು. ಹೀಗೆ ಅಲ್ಟರ್ನೇಟ್ ಆಗಿ ನಾವು ಹೂಗಳನ್ನು ಇಟ್ಕೊಳ್ತಾ ಬರೋಣ. ಸೊ ಹೂಗಳ ನಡುವೆ ಗ್ಯಾಪ್ ಇಲ್ಲದೆ ಇರೋ ಹಾಗೆ ಈ ಥರ ಸುತ್ತುಗಳನ್ನು ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಎಳ್ಕೊಂಡ್ಬಿಟ್ರೆ ಗಾರ್ಲ್ಯಾಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಧಾನಕ್ಕೆ ಈ ಥರ ನಾಟ್ನ ಹಾಕ್ಕೊಳ್ತಾ ಬರೋಣ. ಸೊ ಮಲ್ಲಿಗೆ ಹೂವು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಇಷ್ಟೊಂದು ವಾಸನೆ ಇರೋ ಈ ಮಲ್ಲಿಗೆ ಹೂವು ನಾವು ಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ನೋಡ್ತೀವಿ. ಸೊ ಇವುಗಳನ್ನು ಈ ಥರ ಕಟ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹೂಗಳನ್ನು ಕಟ್ಟಬೇಕಾದ್ರೆ ನಾನು ಇಲ್ಲಿ 2 ಹೂಗಳನ್ನು ಸಪ್ರೇಟ್ ಮಾಡೋದಕ್ಕೆ 2 ಬೆರಳುಗಳನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಅದನ್ನು ವಿಡಿಯೋದಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ನಾವು ಬರೀ 3 ಬೆರಳನ್ನು ಯೂಸ್ ಮಾಡಿಕೊಂಡು ಇಷ್ಟೊಂದು ನೀಟಾಗಿರೋ ಈ ಗಾರ್ಲ್ಯಾಂಡ್ನ ಮಾಡ್ಕೊಳ್ತಿದ್ದೀವಿ. ಪ್ರಾಕ್ಟೀಸ್ ನಾವು ಸ್ವಲ್ಪ ಸ್ವಲ್ಪ ಕಟ್ತಾ ಹೋದರೆ ಗ್ಯಾಪ್ ಇಲ್ಲದೆ ಇರೋ ಹಾಗೆ ನಾವು ಹೂಗಳನ್ನು ಕಟ್ಟೋದಕ್ಕೆ ಕಲಿತೀವಿ. ಸೊ ಹೀಗೆ ಸೀರಿಯಲ್ ಆಗಿ 1 by 1 ಫ್ಲವರ್ಸ್ನ ಇಡ್ತಾ ಹೋಗಿ ಹಾಗೆ ಸೆಂಟರ್ನಲ್ಲಿ ಬೆರಳನ್ನು ಯೂಸ್ ಮಾಡಿಕೊಂಡು ಒಂದು ಸುತ್ತನ್ನು ಹಾಕ್ಕೊಂಡು ಹೀಗೆ ನಾಟ್ ಹಾಕ್ಕೊಳ್ತಾ ಬರೋಣ. ತುಂಬ ಸುಲಭವಾಗಿರೋ ವಿಧಾನ ಇದು. ನಾವಿಲ್ಲಿ ದಾರನ ಸ್ವಲ್ಪ ದಪ್ಪಗಿರೋ ಕಾಟನ್ ದಾರ ಅಥವಾ ನೈಲನ್ ದಾರ ಕೂಡ ನಾವಿಲ್ಲಿ ಯೂಸ್ ಮಾಡ್ಕೋಬೋದು. ದಾರ ಸಾಫ್ಟ್ ಆಗಿದ್ದರೆ ಒಳ್ಳೆಯದು, ಇಲ್ಲಾಂದರೆ ಹೂಗಳು ಸಾಫ್ಟ್ ಆಗಿರೋದ್ರಿಂದ ಕಟ್ ಆಗಿಬಿಡುತ್ತೆ. ಇನ್ನಷ್ಟು ಹೂಗಳನ್ನು ಹಾಕ್ಕೊಂಡು ಸ್ವಲ್ಪ ಉದ್ದಗಿರೋ ಗಜರಾನ ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಘಮ ಘಮ ಅನ್ನೋ ಮಲ್ಲಿಗೆ ಹೂಗಳನ್ನು ನಾವು ಹಬ್ಬದ ದಿನಗಳಾಗಿರ್ಬೋದು ಅಥವಾ ಏನೇ ಮನೆಯಲ್ಲಿ ಫಂಕ್ಷನ್ ಇದ್ದರೆ ನಾವು ಇವುಗಳನ್ನು ಹಾಕ್ಕೊಳ್ತಾ ಇರ್ತೀವಿ. ಸೊ ಇವಾಗ ನಾವು ನೋಡ್ತಿರೋದು ಬರೀ ಹೂ ಕಟ್ಟೋದನ್ನು ಅಷ್ಟೇ ಅಲ್ಲ, ಇದು ಕೂಡ ಒಂದು ಕಲೆ ಅಂತಲೇ ಹೇಳ್ಬೋದು. ನಾವಿಲ್ಲಿ ನಾಟ್ ಕಟ್ಕೊಳ್ಬೇಕಾದ್ರೆ ಸ್ವಲ್ಪ ಲೂಸ್ನೂ ಇಲ್ಲದೆ ಸ್ವಲ್ಪ ಟೈಟಾಗಿನೂ ಇಲ್ಲದೆ ಕರೆಕ್ಟಾಗಿ ಎಳ್ಕೋಬೇಕು. ನೋಡಿ, ಈ ಥರ ಉದ್ದವಾಗಿರೋ ಒಂದು ಗಾರ್ಲ್ಯಾಂಡ್ನ ನಾವು ಮಾಡ್ಕೊಂಡ್ವಿ. ಇದನ್ನು ನಾವು ದೇವ್ರ ಫೋಟೋ ಆಗಲಿ ಅಥವಾ ತಲೆಗಾಗಲಿ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೀಗೆ ಹಲವಾರು ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.